ಹಾಗಾದ್ರೆ ಡಿ ಕೆ ಶಿವಕುಮಾರ್ ಬಳಿ ಇರತಕ್ಕಂತಹ 5ನೇ ಮುಖ್ಯ ಗುಣ ಯಾವುದು? ಹೈಕಮಾಂಡ್ ಜೊತೆಗೆ ಉತ್ತಮ ನಂಟು. ಅವರ ಆಯುಧ ಇದು. ಹೈಕಮಾಂಡ್ ನಾಯಕರ ಜೊತೆಗೆ ಉತ್ತಮ ನಂಟು. ಒಂದು ಪಕ್ಷ ಅಂದ ಮೇಲೆ, ಆ ಪಕ್ಷದ ನಾಯಕ ಅಂದ ಮೇಲೆ ಹೈಕಮಾಂಡಿನ ಸ್ವಲ್ಪ ಇನ್ಫ್ಲೂಯೆನ್ಸ್ ಇರಬೇಕು, ಪ್ರಭಾವತನ ಇರಬೇಕು. ಅದು ಡಿ ಕೆ ಶಿವಕುಮಾರ್ ಅವರಿಗಿದೆ. ಡಿ ಕೆ ಶಿವಕುಮಾರ್ ಇವತ್ತು ರಾತ್ರಿ ಮನಸ್ಸು ಮಾಡಿದ್ರೆ ರಾಹುಲ್ ಗಾಂಧಿಯನ್ನ ತನ್ನ ಮನೆಗೆ ಆಹ್ವಾನಿಸಬಹುದು, ಪ್ರಿಯಾಂಕಾ ಗಾಂಧಿಯನ್ನು ಆಹ್ವಾನಿಸಬಹುದು. ಅಷ್ಟೇ ಯಾಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಅರ್ಧ ಗಂಟೆಯಲ್ಲೂ ಕೂಡ ಭೇಟಿಯಾಗಬಹುದಾದ ಪ್ರಭಾವವನ್ನು ಇಟ್ಟುಕೊಂಡಿರುವ ಏಕೈಕ ರಾಜಕಾರಣಿ ಡಿ ಕೆ ಶಿವಕುಮಾರ್. ಆ ವಿಚಾರದಲ್ಲಿ ಸಿದ್ದರಾಮಯ್ಯ ಹೊರತಾಗಿಲ್ಲ, ಅವರು ಹೊರತು ಅಂತ ನಾನು ಹೇಳ್ತಾ ಇಲ್ಲ. ಡಿ ಕೆ ಹೈಕಮಾಂಡ್ ನಾಯಕರ ಜೊತೆಗೆ ಉತ್ತಮ ನಂಟನ್ನು ಹೊಂದಿದ್ದಾರೆ. ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಜೊತೆಗೆ 1-to-1 ಸಂಪರ್ಕವನ್ನು ಹೊಂದಿರತಕ್ಕಂತಹ ನಾಯಕ. ರಾಜ್ಯದ ಇತರ ನಾಯಕರಿಗಿಂತ ಹೈಕಮಾಂಡ್ ಜೊತೆಗೆ ಡಿಕೆಶಿ ಹೆಚ್ಚಿನ ಸಂಪರ್ಕ ಸಾಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ದೆಹಲಿಯ ಈ ಸಂಬಂಧ ಮತ್ತು ಸಂಪರ್ಕ ಡಿಕೆಶಿಗೆ ಬಹುದೊಡ್ಡ ಅನುಕೂಲವಾಗಿದೆ, ಅದರಲ್ಲಿ ಯಾವ ಅನುಮಾನವೂ ಬೇಡ. ಡಿ ಕೆ ಶಿವಕುಮಾರ್ ಒಬ್ಬ ಸ್ಥಳೀಯ ನಾಯಕನಿಗೆ ಏನು ಬೇಕಾಗಿರೋದು? ನಾನು ಉದಾಹರಣೆ, ಕರ್ನಾಟಕದ ಯಾವುದಾದ್ರೂ ಈಗ ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ಬರಬೇಕಾದ್ರೆ ಒಬ್ಬ ಕಾರ್ಪೊರೇಟರ್ಗೆ ಬೇಕಾಗಿರೋದೇನು? ಇನ್ಫ್ಲೂಯೆನ್ಸು. ತಾಲೂಕು ಮಟ್ಟದ, ರಾಜ್ಯ ಮಟ್ಟದ, ಜಿಲ್ಲಾ ಮಟ್ಟದ ನಾಯಕರ ಸಂಪರ್ಕ. ಡಿ ಕೆ ಶಿವಕುಮಾರ್ ಅವರ ಪ್ರಭಾವ ಯಾವುದಾದ್ರೂ ಕಾರ್ಪೊರೇಟರ್ಗಿದ್ರೆ ಆತ ವಿನ್ನು ಅಂತಾನೆ ಅರ್ಥ. ಅದೇ ತರಹ ಡಿ ಕೆ ಶಿವಕುಮಾರ್ ಅವರಿಗೆ ನ್ಯಾಷನಲ್ ಲೀಡರ್ಗಳ ಇನ್ಫ್ಲೂಯೆನ್ಸು, ಪ್ರಭಾವ ಅವ್ರ ಮೇಲಿದೆ. ಎಲ್ಲರ ನಂಟಿರ್ತಕ್ಕಂತಹ ಡಿ ಕೆ ಶಿವಕುಮಾರ್, ಇವೆಲ್ಲವೂ ಧನಾತ್ಮಕ ವಿಚಾರ ಆದರೆ ಇನ್ನು ನೆಗೆಟಿವ್ ಒಂದಷ್ಟು ಇದ್ದಾವೆ. ಡಿ ಕೆ ಶಿವಕುಮಾರ್ ಒಕ್ಕಲಿಗರ ಪರಮೋಚ್ಚ ನಾಯಕ ಆಗೋದಕ್ಕೆ ಹೊರಟಿದ್ದಾರೆ. ಒಕ್ಕಲಿಗರ ಪರಮೋಚ್ಚ ನಾಯಕ ಡಿ ಕೆ ಅಲ್ಲ, ಕುಮಾರಸ್ವಾಮಿ ಅನ್ನೋ ವಾದ. ಡಿ ಕೆ ಶಿವಕುಮಾರ್ ಈ ಹಿಂದೆ ಕಾಂಗ್ರೆಸ್ಸಿನ ತತ್ವ ಆದರ್ಶಗಳನ್ನು ಸ್ವಲ್ಪ ಮಟ್ಟಿಗೆ ಗಾಳಿಗೆ ತೂರಿ ಬಿಜೆಪಿಯ ನಾಯಕರನ್ನು ಭೇಟಿ ಮಾಡಿದ್ದು, ಪ್ರಯಾಗರಾಜಿಗೆ ಹೋಗಿ ತೀರ್ಥ ಸ್ನಾನ ಮಾಡಿದ್ದು, ಬಿಜೆಪಿ ನಾಯಕರನ್ನು ಹಾಡಿ ಕೊಂಡಾಡಿದ್ದು, ನರೇಂದ್ರ ಮೋದಿ ಕರ್ನಾಟಕಕ್ಕೆ ಬಂದಾಗ ಅವರನ್ನು ಆಲಿಂಗನ ಮಾಡಿ ಅವರನ್ನು ಹಾಡಿ ಹೊಗಳಿದ್ದು, ಹೀಗೆ ಒಂದಷ್ಟು ಸಣ್ಣ ಸಣ್ಣ ರೂಲ್ಸ್ ಬ್ರೇಕ್ ಮಾಡಿರ್ತಕ್ಕಂಥ ಇನ್ಸಿಡೆಂಟ್ಗಳು ಕೂಡ ಅವರ ರಾಜಕೀಯ ಅನುಭವದಲ್ಲಿ ಇತ್ತೀಚೆಗೆ ನಡೆದು ಹೋಗಿದೆ. ಇದು ಡಿ ಕೆ ಶಿವಕುಮಾರ್ಗೆ ಸಂಬಂಧಪಟ್ಟ ಒಂದಷ್ಟು ವಿಚಾರ. ಹಾಗಾದ್ರೆ ಡಿ ಕೆ ಶಿವಕುಮಾರ್ ಬಳಿ ಇರತಕ್ಕಂತಹ 5ನೇ ಮುಖ್ಯ ಗುಣ ಯಾವುದು? ಹೈಕಮಾಂಡ್ ಜೊತೆಗೆ ಉತ್ತಮ ನಂಟು. ಅವರ ಆಯುಧ ಇದು. ಹೈಕಮಾಂಡ್ ನಾಯಕರ ಜೊತೆಗೆ ಉತ್ತಮ ನಂಟು. ಒಂದು ಪಕ್ಷ ಅಂದ ಮೇಲೆ, ಆ ಪಕ್ಷದ ನಾಯಕ ಅಂದ ಮೇಲೆ ಹೈಕಮಾಂಡಿನ ಸ್ವಲ್ಪ ಇನ್ಫ್ಲೂಯೆನ್ಸ್ ಇರಬೇಕು, ಪ್ರಭಾವತನ ಇರಬೇಕು. ಅದು ಡಿ ಕೆ ಶಿವಕುಮಾರ್ ಅವರಿಗಿದೆ. ಡಿ ಕೆ ಶಿವಕುಮಾರ್ ಇವತ್ತು ರಾತ್ರಿ ಮನಸ್ಸು ಮಾಡಿದ್ರೆ ರಾಹುಲ್ ಗಾಂಧಿಯನ್ನ ತನ್ನ ಮನೆಗೆ ಆಹ್ವಾನಿಸಬಹುದು, ಪ್ರಿಯಾಂಕಾ ಗಾಂಧಿಯನ್ನು ಆಹ್ವಾನಿಸಬಹುದು. ಅಷ್ಟೇ ಯಾಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಅರ್ಧ ಗಂಟೆಯಲ್ಲೂ ಕೂಡ ಭೇಟಿಯಾಗಬಹುದಾದ ಪ್ರಭಾವವನ್ನು ಇಟ್ಟುಕೊಂಡಿರುವ ಏಕೈಕ ರಾಜಕಾರಣಿ ಡಿ ಕೆ ಶಿವಕುಮಾರ್. ಆ ವಿಚಾರದಲ್ಲಿ ಸಿದ್ದರಾಮಯ್ಯ ಹೊರತಾಗಿಲ್ಲ, ಅವರು ಹೊರತು ಅಂತ ನಾನು ಹೇಳ್ತಾ ಇಲ್ಲ. ಡಿ ಕೆ ಹೈಕಮಾಂಡ್ ನಾಯಕರ ಜೊತೆಗೆ ಉತ್ತಮ ನಂಟನ್ನು ಹೊಂದಿದ್ದಾರೆ. ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಜೊತೆಗೆ 1-to-1 ಸಂಪರ್ಕವನ್ನು ಹೊಂದಿರತಕ್ಕಂತಹ ನಾಯಕ. ರಾಜ್ಯದ ಇತರ ನಾಯಕರಿಗಿಂತ ಹೈಕಮಾಂಡ್ ಜೊತೆಗೆ ಡಿಕೆಶಿ ಹೆಚ್ಚಿನ ಸಂಪರ್ಕ ಸಾಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ದೆಹಲಿಯ ಈ ಸಂಬಂಧ ಮತ್ತು ಸಂಪರ್ಕ ಡಿಕೆಶಿಗೆ ಬಹುದೊಡ್ಡ ಅನುಕೂಲವಾಗಿದೆ, ಅದರಲ್ಲಿ ಯಾವ ಅನುಮಾನವೂ ಬೇಡ. ಡಿ ಕೆ ಶಿವಕುಮಾರ್ ಒಬ್ಬ ಸ್ಥಳೀಯ ನಾಯಕನಿಗೆ ಏನು ಬೇಕಾಗಿರೋದು? ನಾನು ಉದಾಹರಣೆ, ಕರ್ನಾಟಕದ ಯಾವುದಾದ್ರೂ ಈಗ ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ಬರಬೇಕಾದ್ರೆ ಒಬ್ಬ ಕಾರ್ಪೊರೇಟರ್ಗೆ ಬೇಕಾಗಿರೋದೇನು? ಇನ್ಫ್ಲೂಯೆನ್ಸು. ತಾಲೂಕು ಮಟ್ಟದ, ರಾಜ್ಯ ಮಟ್ಟದ, ಜಿಲ್ಲಾ ಮಟ್ಟದ ನಾಯಕರ ಸಂಪರ್ಕ. ಡಿ ಕೆ ಶಿವಕುಮಾರ್ ಅವರ ಪ್ರಭಾವ ಯಾವುದಾದ್ರೂ ಕಾರ್ಪೊರೇಟರ್ಗಿದ್ರೆ ಆತ ವಿನ್ನು ಅಂತಾನೆ ಅರ್ಥ. ಅದೇ ತರಹ ಡಿ ಕೆ ಶಿವಕುಮಾರ್ ಅವರಿಗೆ ನ್ಯಾಷನಲ್ ಲೀಡರ್ಗಳ ಇನ್ಫ್ಲೂಯೆನ್ಸು, ಪ್ರಭಾವ ಅವ್ರ ಮೇಲಿದೆ. ಎಲ್ಲರ ನಂಟಿರ್ತಕ್ಕಂತಹ ಡಿ ಕೆ ಶಿವಕುಮಾರ್, ಇವೆಲ್ಲವೂ ಧನಾತ್ಮಕ ವಿಚಾರ ಆದರೆ ಇನ್ನು ನೆಗೆಟಿವ್ ಒಂದಷ್ಟು ಇದ್ದಾವೆ. ಡಿ ಕೆ ಶಿವಕುಮಾರ್ ಒಕ್ಕಲಿಗರ ಪರಮೋಚ್ಚ ನಾಯಕ ಆಗೋದಕ್ಕೆ ಹೊರಟಿದ್ದಾರೆ. ಒಕ್ಕಲಿಗರ ಪರಮೋಚ್ಚ ನಾಯಕ ಡಿ ಕೆ ಅಲ್ಲ, ಕುಮಾರಸ್ವಾಮಿ ಅನ್ನೋ ವಾದ. ಡಿ ಕೆ ಶಿವಕುಮಾರ್ ಈ ಹಿಂದೆ ಕಾಂಗ್ರೆಸ್ಸಿನ ತತ್ವ ಆದರ್ಶಗಳನ್ನು ಸ್ವಲ್ಪ ಮಟ್ಟಿಗೆ ಗಾಳಿಗೆ ತೂರಿ ಬಿಜೆಪಿಯ ನಾಯಕರನ್ನು ಭೇಟಿ ಮಾಡಿದ್ದು, ಪ್ರಯಾಗರಾಜಿಗೆ ಹೋಗಿ ತೀರ್ಥ ಸ್ನಾನ ಮಾಡಿದ್ದು, ಬಿಜೆಪಿ ನಾಯಕರನ್ನು ಹಾಡಿ ಕೊಂಡಾಡಿದ್ದು, ನರೇಂದ್ರ ಮೋದಿ ಕರ್ನಾಟಕಕ್ಕೆ ಬಂದಾಗ ಅವರನ್ನು ಆಲಿಂಗನ ಮಾಡಿ ಅವರನ್ನು ಹಾಡಿ ಹೊಗಳಿದ್ದು, ಹೀಗೆ ಒಂದಷ್ಟು ಸಣ್ಣ ಸಣ್ಣ ರೂಲ್ಸ್ ಬ್ರೇಕ್ ಮಾಡಿರ್ತಕ್ಕಂಥ ಇನ್ಸಿಡೆಂಟ್ಗಳು ಕೂಡ ಅವರ ರಾಜಕೀಯ ಅನುಭವದಲ್ಲಿ ಇತ್ತೀಚೆಗೆ ನಡೆದು ಹೋಗಿದೆ. ಇದು ಡಿ ಕೆ ಶಿವಕುಮಾರ್ಗೆ ಸಂಬಂಧಪಟ್ಟ ಒಂದಷ್ಟು ವಿಚಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.